ನ್ಯೂಸ್ ಸಾಗರಿಸುತ್ತಿದ್ದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಈ ದಿನದ ನ್ಯೂಸ್ ಅಪ್ಡೇಟ್ನ ಪ್ರಾಯೋಜಕರು ಜ್ಞಾನಸಾಗರ ಪಬ್ಲಿಕ್ ಶಾಲೆ ಸಾಗರ. ಕೊರೋನಾ ಸಂಕಷ್ಟ ಸಂದರ್ಭದಲ್ಲಿ ಮಗುವಿನ ಶೈಕ್ಷಣಿಕ ಕಲಿಕೆ ನಿರಂತರವಾಗಿಸುವಲ್ಲಿ ಝೂಮ್ ಹಾಗೂ ಗೂಗಲ್ ಮೀಟ್ ಮುಂತಾದ ಆಧುನಿಕ ತಂತ್ರಜ್ಞಾನದ ಮೂಲಕ ರಚನಾತ್ಮಕ ಆನ್ಲೈನ್ ತರಗತಿಗಳನ್ನು ನಡೆಸುವಲ್ಲಿ ಯಶಸ್ವಿಯಾಗಿದ್ದು, ಈ ಯಶಸ್ಸಿಗೆ ಸಹಕರಿಸಿದ ಎಲ್ಲ ಪೋಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಈ ಸಂದರ್ಭದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಶೈಕ್ಷಣಿಕ ಕಲಿಕೆಯನ್ನು ಪಡೆಯಲು ಸಾಧ್ಯವಾಗದಿರುವ ಯುಕೆಜಿಯಿಂದ 3ನೇ ತರಗತಿಯ ಸಾಗರದ ಇತರ ವಿದ್ಯಾರ್ಥಿಗಳಿಗೂ ಸಹ 3 ತಿಂಗಳುಗಳ ಕ್ರ್ಯಾಶ್ ಕೋರ್ಸ್ ಅನ್ನು ಆರಂಭಿಸುತ್ತಿದ್ದೇವೆ. ವಿದ್ಯಾರ್ಥಿಗಳಿಗೆ ಅವರ ಮುಂದಿನ ಕಲಿಕೆಗೆ ಹಾಗೂ ಬೌದ್ಧಿಕ ಬೆಳವಣಿಗೆಗೆ ಅನುಕೂಲವಾಗುವಂತೆ ವಿಜ್ಞಾನ, ಗಣಿತ ಮತ್ತು ಇಂಗ್ಲಿಷ್ ವಿಷಯಗಳಿಗೆ ಸಂಬಂಧಿಸಿದ ಮುಖ್ಯವಾದ ಪಠ್ಯ ವಿಷಯಗಳನ್ನು ಬೋಧಿಸಲಾಗುತ್ತದೆ. ಈ ತರಗತಿಗಳು ಆನ್ಲೈನ್ ತರಗತಿಗಳಾಗಿದ್ದು, ಮಾರ್ಚ್ 8, 2021ರಿಂದ ಕ್ರ್ಯಾಶ್ ಕೋರ್ಸ್ ತರಗತಿಗಳನ್ನು ಪ್ರಾರಂಭಿಸಲಾಗುತ್ತದೆ. ನೋಂದಣಿ ಮಾಡಿಕೊಳ್ಳಲು ಕಡೆಯ ದಿನಾಂಕ ಮಾರ್ಚ್ 5, 2021. ಯುಕೆಜಿಯಿಂದ 3ನೇ ತರಗತಿಯ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಮೊದಲಿಗೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ಜನ್ಮದಿನ. ಶಿಗ್ಗಲು ಗ್ರಾಮದಲ್ಲಿ ಹುಟ್ಟುಹಬ್ಬದ ಕಾಣಿಕೆಯಾಗಿ ಲಾನ್ ಸೌಲಭ್ಯ. ಶೀಘ್ರದಲ್ಲಿ ಜಡ್ಡಿನಬೈಲು ಕಿರುತೊಡೆಗೂ ಲಾನ್ ಸೌಲಭ್ಯದ ಭರವಸೆ ನೀಡಿದ ಶಾಸಕರು. ರಾಜಶೇಖರ್ ಗಾಳಿಪುರ ಮತ್ತು ಪ್ರಭಾವತಿ ಚಂದ್ರಕಾಂತ್ ಅವರಿಂದ ಶಾಸಕರಿಗೆ ಕೃತಜ್ಞತೆ. ಗಣಪತಿ ಬ್ಯಾಂಕ್ ಅಧ್ಯಕ್ಷರಾಗಿ ವಿ ಶಂಕರ ವಿರೋಧ ಆಯ್ಕೆ. ಮಾಜಿ ಶಾಸಕ ಬೇಳೂರು ಅವರಿಂದ ಶಂಕರ್ಗೆ ಸನ್ಮಾನ. ಯಶಸ್ವಿಯಾಗಿ ನಡೆಯಿತು ದೀಪಲಕ್ಷ್ಮಿ ಮತ್ತು ಗೋಪೂಜೆ. ಸಹಸ್ರಾರು ಮಹಿಳೆಯರಿಂದ ಧಾರ್ಮಿಕ ಕಾರ್ಯಕ್ರಮ. ಈಗ ಸುದ್ದಿಯ ವಿವರ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಹುಟ್ಟುಹಬ್ಬವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆಚರಿಸುತ್ತಿದ್ದಾರೆ. ನಾವು ಮುಖ್ಯಮಂತ್ರಿಗಳ ಹುಟ್ಟುಹಬ್ಬವನ್ನು ಸಂತ್ರಸ್ತ ಜನರಿಗೆ ಲಾಂಚ್ ಮೂಲಕ ಸಂಪರ್ಕ ಕಲ್ಪಿಸಿ ಅವರ ಹೆಸರಿನಲ್ಲಿ ಈ ದಿನ ಲಾಂಚ್ ಸೇವೆ ಪ್ರಾರಂಭಿಸಲಾಗಿದೆ ಎಂದು ಶಾಸಕ ಎಚ್ ಹಾಲಪ್ಪ ಹರತಾಳು ತಿಳಿಸಿದರು. ಸಾಗರ ತಾಲೂಕಿನ ಚನ್ನಗೊಂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶರಾವತಿ ಹಿನ್ನೀರಿನ ಎಣ್ಣೆ ಹೊಳೆಯ ಶಿಗ್ಗಲು ಕೋಗಾರು ಲಾಂಚ್ ಸೇವೆಗೆ ಶನಿವಾರ ಚಾಲನೆ ನೀಡಿ ಗ್ರಾಮಸ್ಥರು ನೀಡಿದ ಅಭಿನಂದನೆಯನ್ನು ಸ್ವೀಕರಿಸಿ ಮಾತನಾಡಿದ ಅವರು, ದಿನ ಇಲ್ಲಿ ನಿಲ್ಲಿಸಿ ಮತ್ತೆ ಹೋಗಬೇಕು, ಅದು ಇಲ್ಲಿ ನಿಲ್ಲಿಸಿ ಹೋಗ್ತಾರೆ. ಇದಕ್ಕೆ ಹೊಟ್ಟೆ ಕಿಚ್ಚುಪಡೋರು ಇರ್ತಾರೆ, ಕಿಡಿಗೇಡಿಗಳಿರ್ತಾರೆ, ಯಾವುದೋ ಸಣ್ಣ ಪ್ರಲೋಭನೆಗೊಳಗಾಗಿ ಮೋಟ್ರ್ ಬಿಚ್ಚೋರು ಇರ್ತಾರೆ. ಡೀಸೆಲ್ ಇಂಜಿನ್ ಒಂದು ಸಿಗುತ್ತೆ ಅಂತ ಈಗ ತಗೊಳ್ಳೋರಿಲ್ಲ ಪುಣ್ಯ. ಹಾಗಾಗಿ ಇದೆಲ್ಲವೂ ನಡೀತಾವೆ, ನಾವು ನೋಡಿದ್ದೇವೆ, ಹಿಂದೆಲ್ಲ ನಡೀತಿದ್ವು. ಈಗಿನ 10-15 ವರ್ಷದಿಂದ ಆ ಥರ ಬಡತನ ದೇಶಕ್ಕೆ, ರಾಜ್ಯಕ್ಕೆ, ಜನಕ್ಕೆ ಇಲ್ಲ. ಹಾಗಾಗಿ ಅಂಥದ್ದೊಂದು ಆಗದಿರಲಿ ಅಂತ ಹಾರೈಸ್ತೇನೆ. ನಿಮ್ಮ ಅಕ್ಕ ಆ ಊರಿನವರು ಈ ಭಾಗದವರು ಇಬ್ಬರ ಸಹಕಾರದ ಮೇಲೆ ಇದು ನಡೀತದೆ. ಇದು ಯಾವಾಗ ಮುಳುಗಡೆ ಆಯಿತು ಆವಾಗ ನಿಂತೋಗಿತ್ತು. ದೋಣಿ ಮೇಲೆ ದಾಟೋರು ಅಂತ ಕೇಳಿದ್ದೀವಿ, ದೋಣಿನೂ ನಿಂತೋಗಿದೆ. ನಾನು ಈ ಕ್ಷೇತ್ರಕ್ಕೆ ಚುನಾವಣೆಗೆ ಬಂದಾಗ ಸಿಗ್ಲುನಲ್ಲಿ ಆ ಭಾಗದ ಜನ ಹೇಳಿದರು, ನಮಗೆ ಪಂಚಾಯತಿಗೆ ಅಲ್ಲಿ ದೂರ ಆಗ್ತದೆ, 40 ಕಿಲೋಮೀಟ್ರ್ ಸುತ್ತಾಕೊಂಡು ಹೋಗ್ಬೇಕು ಗ್ರಾಮ ಪಂಚಾಯತಿಗೆ ಹೋಗೋದಾದರೆ, ಇಲ್ಲಿ 4-5 ಕಿಲೋಮೀಟ್ರಲ್ಲಿ ಹೋಗ್ತೇವೆ, ಅವಕಾಶ ಮಾಡಿ ಮುಂದೆ ಅಂತ. ನೋಡ್ತೇನಪ್ಪ, ನನಗೆ ಗೊತ್ತಿಲ್ಲ, ನಾನು ಹೊಸದಾಗಿ ಬಂದಿದ್ದೇನೆ ಈ ಊರಿಗೆ ಅಂತ ಹೇಳಿದ್ದೆ, ಮಾಡ್ತೀನಿ ಅಂತ ಹೇಳಿದ್ದೆ. ಆ ಕೆಲಸವನ್ನು ಇವತ್ತು ತಮ್ಮೆಲ್ಲರ ಸಹಕಾರದೊಂದಿಗೆ ನಮ್ಮ ಅಧ್ಯಕ್ಷರು ಚುನಾಯಿತ ಪ್ರತಿನಿಧಿಗಳ ಕಾಲದಲ್ಲಿ ಒಂದು ಒಳ್ಳೆಯ ಕೆಲಸ ಆಗಿದೆ. ಇದರ ಹಿಂದೆ ನಮ್ಮ ಮಂಜಯ್ಯ ಜೈನು ಮತ್ತು ನಮ್ಮ ನಾಗರಾಜ್ ಬೊಬ್ಬಿಗೆ ಎಲ್ಲ ಇದ್ದರು. ಇವನು ಚಂದ್ರಹಾಸ್ ಕೂಡ ಆಗಾಗ ಹೇಳಿ ಇದೊಂದು ಅವನಿಗೆ ಅಂತ ಇಂಟ್ರೆಸ್ಟ್ ಗೊತ್ತಿಲ್ಲ. ಅವನು ವಿಶೇಷವಾಗಿ ಆಸಕ್ತಿ ವಹಿಸಿ ನಿನ್ನೆ ಕೂಡ ಲಾಂಛನ ಹೋಗಿ ತಂದು ಮಾಡಿದ್ದಾರೆ. ಇವರೆಲ್ಲರೂ ಆಸಕ್ತಿನೂ ಹೇಳ್ತಿದ್ರು ಈ ಭಾಗದಲ್ಲಿ ಆಗಬೇಕಾದ ಕೆಲಸನ. ರಾಜಶೇಖರ್ ಹಿಂದೆ ಒಂದ್ಸರಿ ನಾನು ಅವ್ರು ಎಂತಕ್ಕೂ ಬಂದಾಗ ನನಗೆ ಈಚೆಗೆ ಇಲ್ಲಿ ಸೇರ್ತೈತಿ ಅಂತ ಹೇಳಿದರು. ಇಲ್ಲಿ ಸೇರಿ ನಿಂದೆಲ್ಲಿ ಸೇರಿದೆ, ಎಲ್ಲೂ ಸರಿ ನೆನಪು ಮಾಡ್ಕೊ ಅಂತ ಹೇಳಿದ್ದೆ ನಾನು. ಇಲ್ಲ ಹಾಗೆ ಇಲ್ಲಿಂದ ಹಿಂಗೆ ಸುತ್ತಾಕಿ ಬರಬೇಕು, ಅವ್ರು 45-46 ಕಿಲೋಮೀಟ್ರ್ ಆಗ್ತದೆ, ಲಾಂಚ್ ಮಾಡಿದ್ರೆ ಅಲ್ಲಿ ಅನುಕೂಲ ಆಗುತ್ತೆ ಅಂತ ಒಂದು ಸರಿ ನೆನಪು ಮಾಡಿದ್ರು. ಈಗ ಎಂತಕ್ಕೂ ಬಂದಾಗ ನನಗೆ ಸೇರ್ತದೆ ಅಂತ ಆ ಕಡೆಯಿಂದ ನಾವು ಎಂತಕ್ಕೂ ಬಂದಿದ್ವಿ, ಬಬ್ಬಿಗೆ, ನಾಗರಾಜ, ಮಂಜಯ್ಯ, ನಾವು. ಆಗಿದೆ ಮುಳುಗಡೆ ಆದಮೇಲೆ ಏನೆಲ್ಲ ಆದವು. ನಾನು ಸ್ವತಃ ಮುಳುಗಡೆ ರೈತನ ಮಗನಾಗಿ ನಾವು ಅನುಭವಿಸುವಂಥ ಕಷ್ಟ ನಷ್ಟಗಳು, ಸಂಪರ್ಕಗಳು, ಬಂಧು ಬಾಂಧವರೇ ದೂರ ಆಗ್ಬೋದ್ರು, ಯಾರು ಎಲ್ಲೆಲ್ಲೋ ಹೋಗ್ಬಿಟ್ರು. ಇಲ್ಲಿ ನಾವೆಲ್ಲ ಹತ್ತಿರದವ್ರು, ಒಬ್ರಿಗೊಬ್ರು ಹತ್ತಿರದ ಒಂದೇ ಆಚಾರ ವಿಚಾರ ಸಂಸ್ಕೃತಿಲಿ ಬೆಳೆದವರು. ಆದರೆ ಎಲ್ಲೆಲ್ಲಿ ಹೋಗ್ಬಿಟ್ಟಿದ್ದೀವಿ, ಇಡೀ ಜಿಲ್ಲೆ, ಇಡೀ ರಾಜ್ಯಾದ್ಯಂತ ಹರಡಿ ಹೋಗ್ಬಿಟ್ಟಿವಿ. ಆದರೆ ಈಗ ನನಗೊಂದು ಯೋಗ ಹೊಸನಗರದಲ್ಲೂ MLA ಆಗೋಂಥ ಅವಕಾಶ ಬಂತು. ನಮ್ಮ ಹೆಗ್ಡಿಯವರು ಇಲ್ಲೇ ಇದ್ದಾರೆ, ನಾನು ಅವರೆಲ್ಲ ಸೇರಿ ಚುನಾವಣೆ ಎದುರಿಸಿದ್ವಿ. ಅವರು ಶರಾವತಿ ಮುಳುಗಡೆ ರೈತರು ಹೊಸನಗರದಾಗ ಹೋಗಿ ಸೆಟ್ಲಾಗಿದ್ದಾರೆ, ಈಗ ಪತ್ರಕರ್ತರು. ಅಲ್ಲಿ MLA ಆದಾಗ ಒಂದಿಷ್ಟು ಈ ಶರಾವತಿ ಜನರಿಗೆ ನ್ಯಾಯ ಒದಗಿಸ್ಬೇಕು ಅಂತೇಳಿ ಒಂದು ಪ್ರಯತ್ನ ಶುರು ಮಾಡಿದ್ವಿ. ಅದರ ಪ್ರತಿಫಲ ಇವತ್ತು
ಪಟಗೊಪ್ಪ ಸೇತುವೆ ಸುಮಾರು 56 ಕೋಟಿ ರೂಪಾಯಿ ಒಂದು ಸೇತುವೆ ಇದೇ ಥರ ಇತ್ತು, ಅದನ್ನು ಕಟ್ಸಿದ್ದೀವಿ. ಇದು 2ನೇ ತಾರೀಕು ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಾನು ಶಾಸಕನಾಗಿದ್ದೆ, ಅಡಿಗಲ್ ಹಾಕಿದ್ದೆ. ಮತ್ತೆ ನಾವು ಯೋಗ ನಾನು ಶಾಸಕನಾಗಿ ನಾಡ್ದು ಉದ್ಘಾಟನೆ ಮಾಡ್ತಾ ಇದ್ದೀವಿ. 56 ಕೋಟಿ ರೂಪಾಯಿ ಹೀಗೆ ಮಾಡ್ತಾ ಇದ್ದೀವಿ. ಈ ಲಾಂಛನ ಇವತ್ತು ಇಷ್ಟಕ್ಕೆ ಮುಗಿಯೋದಿಲ್ಲ. ಎಲ್ಲೆಲ್ಲಿ ಸಂಪರ್ಕಗಳ ಕೊರತೆ ಇದೆ ಅಲ್ಲೆಲ್ಲ ಬೆಸಿಬೇಕಾಗಿದೆ. ತುಮರಿ ಗ್ರಾಮ ಪಂಚಾಯಿತಿಯದು ಇದೇ ಸ್ಥಿತಿ. ಹೆಬ್ಬಿಗೆ ಇದೆ, ಹೆಬ್ಬಿಗೆ ತುಮರಿ ಪಂಚಾಯಿತಿ, ಅವರು ಹಿಂಗೆ 40-45 ಕಿಲೋಮೀಟರ್ ಗ್ರಾಮ ಪಂಚಾಯತಿಗೆ ಬರ್ಬೇಕು. 2 ಗ್ರಾಮ ಪಂಚಾಯತಿ ದಾಟಿ ಬರ್ಬೇಕು. ನಿಮ್ಮದು ಕುದುರೂರು ಬ್ಯಾಕ್ವರ್ಡ್ 2 ಗ್ರಾಮ ಪಂಚಾಯತಿ ದಾಟಿ ಹೊಸಕೊಪ್ಪ ನಿಮ್ದು ಕುದುರೂರು 2 ಪಂಚಾಯತಿ ದಾಟಿ ಅವ್ರ ಪಂಚಾಯತಿಗೆ ಬರ್ಬೇಕು. ಅವ್ರದ್ದು ಆಚೆಗಿದೆ. ಅಲ್ಲೂ ಕೂಡ ಇಷ್ಟರಲ್ಲೇ ನಾವು ಒಂದು ಹೊಸ ಲಾಂಚ್ ರೂಟನ್ನು ಜಡ್ಡಿನ ಬೈಲಿಂದ ಕೆರೆತೋಡಿಗೆ ಮಾಡ್ತೇವೆ. ಇವತ್ತು ಬೆಳಿಗ್ಗೆ ಮುಖ್ಯಮಂತ್ರಿಗಳ ಹತ್ರನೂ ಮಾತಾಡಿದೆ. ಮಾಡಪ್ಪ ಏನೋ ಮಾಡ್ತೀವಿ ನೀನು ಒಳ್ಳೆ ಕೆಲಸನ ಅಂತ ಹೇಳಿದರು. ಅವರಿಗೆ ಮುಖ್ಯಮಂತ್ರಿಗಳ ಹುಟ್ಟುಹಬ್ಬ ಇವತ್ತು. ಅದ್ರ ಪ್ರಯುಕ್ತ ಇವತ್ತೇ ಮಾಡಬೇಕು ಅಂತ ಇದನ್ನು ಯೋಚನೆ ಮಾಡಿಕೊಂಡು ಒಂದು ಯಡಿಯೂರಪ್ಪನವರಿಗೆ ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಶುಭ ಕೋರೋಣ. ಅವರಿಗೆ ಪೇಪರಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟು ಅದು ಇದು ಎಲ್ಲ ಹಾಕಿದ್ದಾರೆ ಎಲ್ಲ ಸ್ನೇಹಿತರು ಅಭಿಮಾನದಿಂದ. ನಾವೇನು ಮಾಡ್ಬೋದು ಅಭಿಮಾನದಿಂದ? ನಾವು ಇರೋರೆಲ್ಲ ಬಡವರು ಇಲ್ಲೆಲ್ಲ, ನಾವೇನು ಮಾಡ್ಬೋದು ಅಂತೇಳಿ ಆ ಲಾಂಚನ್ನು ಅವರಿಗೆ ಲೋಕಾರ್ಪಣೆ, ಅವ್ರ ಹೆಸರಿನಲ್ಲಿ ಇವತ್ತು ಲೋಕಾರ್ಪಣೆ ಆಗಿದೆ. ಇದರ ಉಪಯೋಗ ಆಗಬೇಕು. ಯಡಿಯೂರಪ್ಪನವ್ರ ಹುಟ್ಟುಹಬ್ಬದ ಕೊಡುಗೆ ಇದು ಅಂತ ತಾವು ಭಾವಿಸಿ ಇದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗಬೇಕು. ಈಗ 3 ಸೇತುವೆಗಳು ಬರದಿಂದ ನಡೀತಾ ಇದೆ. ಒಂದು ಮುಗಿದಿದೆ, ಪಟಗೊಪ್ಪ ಸೇತುವೆ. ಹಸಿರುಮಕ್ಕಿ ಸೇತುವೆ ಕೆಲಸ ನಡೀತಾ ಇದೆ. ಶರಾವತಿ ಸೇತುವೆ ಆಗೋದೇ ಇಲ್ಲ ಅಂತ ಹೇಳಿದರು. ಏನೋ ಮತ್ತೆ ನನಗೆ ಯೋಗ ನನಗೊಂದು ಅವಕಾಶ ಸಿಗ್ತಿಲ್ಲ MLA ಆದಮೇಲೆ, ಅದಕ್ಕೊಂದು ಚಾಲನೆ ಕೊಟ್ಟೆ. ಉದ್ಘಾಟನೆ ಗುದ್ಲಿ ಪೂಜೆ ಮಾಡಿಸ್ಬಿಟ್ಟಿವಿ. ಒಂದು ದಿನ ಮಾಧ್ಯಮದ ಸ್ನೇಹಿತರಿದ್ದೀರಿ, ನಾನು ಅವತ್ತು ಡೆಲ್ಲಿಗೆ ಹೋಗಿದ್ರೆ ರಾಘವೇಂದ್ರ, ನಾನು ಮತ್ತು ಪೀರ್ ಪಾಷಾ ಅಂತ ಒಬ್ಬ ಇಂಜಿನಿಯರ್ ಯಡಿಯೂರಪ್ಪನವ್ರು ಕರ್ಕೊಂಡು ಹೋದ್ವಿ. ಯಡಿಯೂರಪ್ಪನವ್ರು ಕೊನೆಯ ಕ್ಷಣಕ್ಕೆ ಇನ್ನೊಂದು ಗಂಟೆ ಅರ್ಧ ಗಂಟೆ ಆದರೂ ಅದು ಮುಗಿದೋದು ಆಗ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ಅದನ್ನು ಸೇರಿಸಿ ಮಾಡಿದ್ವಿ. ಅದ್ರ ಹಿಂದೂ ಕೂಡ ನಾನು ಪಾದಯಾತ್ರೆ ಸೊರಬದಲ್ಲಿ MLA ಆಗಿದ್ದೆ, ಮಂತ್ರಿ ಆಗಿದ್ದೆ. ಈ ಪಾದಯಾತ್ರೆಯಲ್ಲಿ ಪೂರ್ತಿ ನಡೆದಿದ್ದೆ. ನಾನು ಪೂರ್ತಿ 35 ಕಿಲೋಮೀಟರ್ ಕೂಡ ಪಾದಯಾತ್ರೆ ನಡ್ಕೊಂಡು ಹೋಗಿದ್ದೆ. ಯಾಕೆ ಇವ್ರು ಹಾಲಪ್ಪಗೆ ಏನು ಇಂಟ್ರೆಸ್ಟ್ ಅಂತ ಹೇಳಿದರು. ಏನೋ ಆ ಚಾಮುಂಡೇಶ್ವರಿ ಆಶೀರ್ವಾದ, ಚೆನ್ನಾಗಿ ನಡ್ಕೊಂಡು ಹೋದ್ವಿ. ಎಲ್ಲರ ಜೊತೆ ನಾನು ಹೋದೆ. ಆಯಿತು, ಪಾದಯಾತ್ರೆ ಮಾಡಿದ್ವಿ. ಮುಖ್ಯಮಂತ್ರಿಗಳಿಗೆ ಹೇಳಿದ್ವಿ. ಉಪಮುಖ್ಯಮಂತ್ರಿ ಆಗಿದ್ದಾಗ ಪ್ರಸ್ತಾಪ ಮಾಡಿದ್ವಿ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದ್ರು, ಆಗಲಿಲ್ಲ. ಅವರು ಲೋಕಸಭಾ ಸದಸ್ಯರಾದಾಗ ನಮ್ಮದೇ ಕೇಂದ್ರ ಸರ್ಕಾರ ಬಂತು. ಕೇಂದ್ರ ಸರ್ಕಾರ ದುಡ್ಡಲ್ಲಿ 423 ಕೋಟಿ ರೂಪಾಯಿ ಸೇತುವೆ, ಇನ್ನೂ ಒಂದು 20 ಕೋಟಿ ರೂಪಾಯಿಲಿ ಆ ಕಡೆ ಈ ಕಡೆ 2 ಕಿಲೋಮೀಟರ್ ರಸ್ತೆ, ಸುಸಜ್ಜಿತವಾದ ರಸ್ತೆ ಮಾಡಿಸ್ತೀವಿ. ಹೀಗೆ 3 ಸೇತುವೆಗಳು ನಡೀತಾ ಇದೆ. ಒಂದು 100 ಕೋಟಿದು, ಒಂದು 400 ಕೋಟಿದು, 450 ಕೋಟಿದು, ಇನ್ನೊಂದು 56 ಕೋಟಿದು. ಈ ವರ್ಷ ಮತ್ತೊಂದು ಬೆಕ್ಕೋಡಿ ಬ್ರಿಡ್ಜ್ ಅಂತ ಹೊಸನಗರ ತಾಲೂಕಲ್ಲಿ ಇದೆ. ಅದನ್ನು ಈ ವರ್ಷ ಸ್ಯಾಂಕ್ಷನ್ ಮಾಡ್ತಾ ಇದ್ದೀವಿ. ಯಾಕೆ ಹೇಳ್ತೀನಿ ಅಂದರೆ, ಈ ಶರಾವತಿ ನಮಗೆ ಶಾಪ. ಶರಾವತಿ ದೇಶಕ್ಕೆ, ರಾಜ್ಯಕ್ಕೆ, ನಾಡಿಗೆ ವರ ಆದರೆ ನಮ್ಮ ಮುಳಗಡೆ ರೈತರಿಗೆ, ಸಾಗರ ತಾಲೂಕಿನರಿಗೆ, ಹೊಸನಗರ ತಾಲೂಕಿನರಿಗೆ ಇದು ಶಾಪವಾಗಿ ಪರಿಣಮಿಸ್ತದೆ. ಅದನ್ನು ವರವಾಗಿ ನಾವು ಕನ್ವರ್ಟ್ ಮಾಡ್ಕೋಬೇಕು, ಅದನ್ನು ವರವಾಗಿ ನಾವು ಪರಿವರ್ತಿಸ್ಕೋಬೇಕಾಗಿದೆ. ಹಾಗಾಗಿ ಈ ಕೆಲಸಗಳು ನಡೀತಾ ಇದೆ. ಮರಗಳಿಗೆ ಈ ಲಾಂಚ್ ಉಪಯೋಗ ಆಗಬಾರ್ದು. ಯಾವುದೇ ಕಾರಣಕ್ಕೆ ಶಿಕಾರಿ ಮಾಡೋರಿಗೆ ಇದು ಉಪಯೋಗ ಆಗಬಾರ್ದು. ಯಾವ ಕಾರಣಕ್ಕೂ ನೀವು ಹಂದಿ ಹೊಡೆಯೋದ್ರ ಬಗ್ಗೆ ಮತ್ತೆ ಈ ಸರಿ ಮೊನ್ನೆ ನಾನು ಹೋಗೋಕ್ಕಾಗಿಲ್ಲ, ನಿನ್ನೆಲ್ಲ ಮೊನ್ನೆ ಹಂದಿಯನ್ನು ಗದ್ದೆಗೆ ಬಂದವು ಸಾಯಿಸೋದಕ್ಕೆ ನಾನು ಅಸೆಂಬ್ಲಿಲೂ ಕೂಡ ಪ್ರಸ್ತಾಪ ಮಾಡಿದ್ದೇನೆ. ಅದು ಒಪ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದೊಂದು ನಿಯಮಗಳಾಗಿ ಇವ್ರಿಗೆ ಬರಬೇಕು. ಅದು ಬಿಟ್ಟರೆ ಯಾವುದೇ ಕಾಡು ಪ್ರಾಣಿ ಹೊಡೆದ್ರೆ ಒಬ್ಬ ಮನುಷ್ಯನ ಕೊಲೆ ಮಾಡಿದಷ್ಟೇ ಅಪರಾಧ ಈ ದಿನದಲ್ಲಿ, ಗೊತ್ತಿದೆಯಲ್ಲ. ಅದಕ್ಕೆ ಯಾರೋ ಭಟ್ಕಾಳದವ್ರು ಬಂದರು, ಕಾಡ್ಕೊಂಡು ಹೊಡ್ಕೊಡಿ, ನೀವು ಒಂದು ಕುರಿ ಕೊಡಿಸ್ತೀವಿ ಅನ್ನೋದು, ಕೋಳಿ ಕೊಡಿಸ್ತೀವಿ ಅನ್ನೋದು, ಇವೆಲ್ಲ ವ್ಯಾಪಾರ ಮಾಡಬಾರ್ದು. ಇಲ್ಲೇನು ಈಗೆಲ್ಲ ಇಲ್ಲ, ಅದು ಹಿಂದಿತ್ತು, ಇಲ್ಲ ಅಂತ ಭಾವಿಸಿದ್ದೇನೆ. ಯಾವ ಕಾರಣಕ್ಕೆ ಪ್ರಾಣಿ ಪಕ್ಷಿಗಳೇ ಈ ಕಾಡಿನ ಆಭರಣಗಳು. ನಮಗೆ ಹೇಗೆ ನಮಗೆ ಆಭರಣಗಳನ್ನು ಹಾಕ್ತೇವೆ, ಒಳ್ಳೆ ಬಟ್ಟೆ ಹಾಕ್ತೇವೆ, ಒಳ್ಳೆ ಕನ್ನಡಕ ಹಾಕ್ತೇವೆ, ಒಳ್ಳೆ ವಾಚ್ ಕಟ್ತೇವೆ, ಬಂಗಾರ ಹಾಕ್ತೇವೆ, ಉಂಗುರ ಹಾಕ್ತೇವೋ, ಹಾಗೆ ಕಾಡಿಗೆ ಆಭರಣ ಏನಂದ್ರೆ ಪ್ರಾಣಿ ಪಕ್ಷಿಗಳು. ಎಲ್ಲ ಬರ್ಕ ಅಂತ ಇದ್ವಲ್ಲ, ಬರ್ಕನ ಅಂಶನೇ ಇಲ್ಲ. ನಿಮ್ಮದಿಯಲ್ಲ ಇದಾವೆ ಒಂದೆರಡರು, ಎಲ್ಲ ಹೊಡೆದು ತಿಂದ್ಬಿಟ್ರು. ಎಲ್ಲ ಹೊಡೆದ್ರೆ ಹೆಚ್ಚು ನಮ್ಮ ಜಾತಿಯರೇ, ಅದರಾಗೂ ವಿಶೇಷವಾಗಿ ಬರ್ಕ ಅನ್ನೋದು ಕುಲನೇ ತೆಗೆದುಬಿಟ್ರು. ತಾನಾಗಿ ಅದು ಯಾರಿಗೂ ಏನೂ ಉಪದ್ರ ಮಾಡದಿರ್ತಕ್ಕಂಥ ಪ್ರಾಣಿ. ಗುಡ ತಿಂತಿದ್ರು, ನಿಮ್ಗೆ ಗೊತ್ತಿಲ್ಲ. ಗುಡ ಈಗಲೂ ತಿಂತಾರೆ. ಸುಳ್ಳೆ ಒಂದು ಕರ್ಕೊಂಡು ಅದನ್ನು ತಿಂದರೆ ಕಾಯಿಲೆಗಳೆಲ್ಲ ಹೋಗ್ತಾವೆ. ಕಾಯಿಲೆ ಪೂರ್ತಿ ಇವ್ರ ಹತ್ರನೇ ಇದಾವೆ. ಯಾವ ತಿಂದ್ರು ಕೂದಲು ಉದುರೇ ಉದುರ್ತಾವೆ. ಸಾಮ್ರಾಜ್ಯ ಕೂದಲು ಉದುರು ಬೆಳ್ಳಗಾಗಿದ್ದಾವೆ. ಏನು ಬೆಳ್ಳಗಾಗಿ ತಡೆಯೋಕ್ಕಾಗೋದಿಲ್ಲ. ಸುಳ್ಳು ಇದೆಲ್ಲ. ಹಾಗಾಗಿ ಈ ಲಾಂಚು, ಈ ಸಂಪರ್ಕವನ್ನು ಒಳ್ಳೆಯದಕ್ಕೆ, ಸಿಗಂದೂರು ದೇವಿ ಭಕ್ತರಿಗೆ, ರೇಷನ್ ಅಂಗಡಿಗೆ, ಪಂಚಾಯತಿ ಬರಲಿಕ್ಕೆ, ಆ ಕಡೆ ಈ ಕಡೆ ಸಂಪರ್ಕ ದೇಶಕ್ಕೆ ಉಳಿತಾಯ ಆಗ್ತದೆ. 46 ಕಿಲೋಮೀಟರ್ ಹೋಗಿ ಬಂದರೆ ದೇಶಕ್ಕೆ ನಷ್ಟ ಆಗ್ತದೆ. ಅಷ್ಟು ಡೀಸೆಲ್ ಸುಡ್ತೀರಿ,
ಅಷ್ಟು ಪೆಟ್ರೋಲ್ ಖರ್ಚಾಗುತ್ತೆ. ಹೀಗೆ 5-6 ಕಿಲೋಮೀಟರ್ ಅಷ್ಟು ದುಡ್ಡು ದೇಶಕ್ಕೆ ಉಳಿತಿದೆ. ನಮ್ಮ ದೇಶಕ್ಕೆ ಉತ್ಪತ್ತಿ ಆಗದಿರೋ ವಸ್ತು ಪೆಟ್ರೋಲು ಡೀಸೆಲು, ಅಷ್ಟು ಡೀಸೆಲು ಪೆಟ್ರೋಲ್ ಉಳಿಸ್ಬೇಕು. ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ, ಕರ್ನಾಟಕ ಸರ್ಕಾರಕ್ಕೆ. ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜಶೇಖರ್ ಗಾಳಿಪುರ ಮಾತನಾಡಿ, ಅಂತೇಳಿ ನಾನು ಅನ್ಕೊಳ್ತೇನೆ ಬಂಧುಗಳೇ. ಯಾಕಂತಂದ್ರೆ ನಾನು ಕೂಡ ಹಲವಾರು ಬಾರಿ ನಾನು ಬಹುಶಃ ಸಿಗ್ಲಿಗೆ ನಾನೇ ಖುದ್ದಾಗಿ ಅಲ್ಲಿ ವಾಸ್ತವ್ಯವನ್ನು ಹೂಡಿ ಇಲ್ಲಿಯ ಸಂಪೂರ್ಣ ಸಮಸ್ಯೆ ಚಿತ್ರಣವನ್ನು ನಾವು ಬರ್ತಿದ್ದೇವೆ. ದ್ಯಾವಪ್ಪನ ಮನೆಯಲ್ಲಿ ಬಹುಶಃ ಇದನ್ನ ನನಗೆ ಕರ್ಕೊಂಡ್ಬಂದು ತೋರಿಸಿದ್ರು. ನಾನು ಕೂಡ ನಮ್ಮ ನಾಯಕರಿಗೆ ಆಗಿರ್ತಕ್ಕಂಥ ಹಾಲಪ್ಪನವ್ರಿಗೆ ಹೇಳಿದ್ದೆ, ಸರ್ ಇಲ್ಲಿ ಒಂದು ತೂಗು ಸೇತುವೆಯ ನಿರ್ಮಾಣವನ್ನು ಮಾಡೋದಕ್ಕೆ ಕೇಳ್ತಾ ಇದ್ದಾರೆ. ಅದು ಹೇಗೆ ಆಗುತ್ತೆ ತೂಗು ಸೇತುವೆ? ಅಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಕಡಿಮೆ ಇದೆ, ಆದರೂ ಕೂಡ ಅವರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆದರೆ ಬಹು ದೊಡ್ಡದ ಪ್ರಾಜೆಕ್ಟ್ ಆಗುತ್ತೆ, ಹಾಗಾಗಿ ಅದನ್ನ ಮಾಡೋದು ಕಷ್ಟ ಅಂತಕ್ಕಂಥ ಅದನ್ನು ಕೂಡ ಮಾತಾಡಿದ್ರು. ಆದರೂ ಕೂಡ ಅವರಿಗೆ ಅದು ಸಂಪೂರ್ಣವಾಗಿ ಅದ್ರ ಬಗ್ಗೆ ಈ ಭಾಗದ ಜನರಿಗೆ ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥ ಮನಸ್ಥಿತಿ ಆವಾಗಲೇ ಇತ್ತು. ಹೌದು, ಅಲ್ಲಿ ಏನಾದರೂ ಒಂದು ಮಾಡಬೇಕು. ನಿಜವಾಗೂ ಕೂಡ ಜನರಿಗೆ 35-40 ಕಿಲೋಮೀಟರ್ ಸುತ್ತಕ್ಕಿ ಗ್ರಾಮ ಪಂಚಾಯತಿಯ ಕೆಲಸಕ್ಕೆ ಬರಬೇಕಾಗ್ತದೆ. ಹಾಗಾಗಿ ಬಹಳ ಜನರಿಗೆ ಸಮಸ್ಯೆ ಇದೆ ಅಂತೇಳಿ ಅರಿವಿದ್ದ ಕಾರಣಕ್ಕಾಗಿಯೇ, ಆ ಥರದ ಇಚ್ಛಾಶಕ್ತಿ ಇದ್ದದಕ್ಕಾಗಿಯೇ ಸಹ ಇವತ್ತು ಇಲ್ಲಿ ನಾಂಚಿ ಬಿಡ್ತಕ್ಕಂಥ ಕಾರ್ಯಕ್ರಮ ಆಗಿದೆ ಬಂಧುಗಳು. ಯಾಕಂದ್ರೆ ಬಹುಶಃ ಸ್ವತಂತ್ರ ಬಂದಾಗಿಂದನೂ ಕೂಡ ಜನ ಇಲ್ಲಿ ಈ ಕತ್ತಲೆಯ ಇದರಲ್ಲಿ ಓಡಾಡ್ತಿದ್ದಾರೆ. ಈಗಾಗಲೇ ಮಾತನಾಡ್ತಕ್ಕಂಥ ಸಂದರ್ಭ ಹೇಳಿದ್ರು, ಶರಾವತಿ ನಾಡಿಗೆ ಬೆಳಕಾದ್ರೆ ಈ ಭಾಗದ ಜನರಿಗೆ ಕತ್ತಲಾಗಿದೆ ಅಂತ. ಹಾಗಾಗಿ ಕತ್ತಲೆಯಲ್ಲೇ ಕುಳಿತಿರ್ತಕ್ಕಂಥ ಈ ಜನರಿಗೆ ನಿಜವಾಗ ಕೂಡ ನ್ಯಾಯವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರಲ್ಲ ಸರ್. ದಯಮಾಡಿ ನಾನು ಕೂಡ ನಿಮಗೆ ಈ ಭಾಗದ ಜಿಲ್ಲಾ ಸದಸ್ಯನಾಗಿ ಸಂಪೂರ್ಣ ಹೃದಯಪೂರ್ವಕವಾಗಿ ನಾನು ತಮಗೆ ಅಭಿನಂದಿಸ್ತೇನೆ. ತಾಲೂಕು ಪಂಚಾಯಿತಿ ಸದಸ್ಯೆ ಪ್ರಭಾವತಿ ಚಂದ್ರಕಾಂತ್ ಮಾತನಾಡಿ, ತನ್ನ ಬುಡದಲ್ಲಿ ಕತ್ತಲು ಆವರಿಸಿರುತ್ತೆ. ಹಾಗೆ ಇವತ್ತು ರಾಜ್ಯಕ್ಕೆ ಬೆಳಕೊಟ್ಟಂತಹ ನಾವು ಕತ್ತಲಲ್ಲಿ ಬದುಕ್ತಾ ಇದ್ದೀವಿ. ಇವತ್ತಿಗೂ ಕೂಡ ದಶಕಗಳ ಕಾಲ ನಾವು ಈ ಒಂದು ಕತ್ತಲದ ಕೂಪದಲ್ಲಿ ನಾವು ಬದುಕ್ತಾ ಇದ್ದೀವಿ. ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೂ ಕೂಡ ನಾವು ಹರಸಾಹಸ ಪಡುವಂತಹ ಪರಿಸ್ಥಿತಿ. ಇಲ್ಲಿನ ಒಂದು ಭೌಗೋಳಿಕ ವ್ಯವಸ್ಥೆಯನ್ನು ಕೂಡ ಅದಕ್ಕೆ ಒಂದು ವ್ಯತಿರಿಕ್ತವಾದಂತಹ ಒಂದು ಪರಿಣಾಮ ಬೀರಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಚನ್ನಗೊಂಡ ಪಂಚಾಯಿತಿಗೆ ನಮ್ಮ ಸಿಗ್ಲು, ಮಣ್ಕಂದೂರು, ಚಂಬಳಿ, ಕಲ್ಲೋಡಿ ಇಂತಹ ಗ್ರಾಮಗಳಿಂದ ಬರಬೇಕು ಅಂತ ಹೇಳಿದ್ರೆ ಕೇವಲ 6 ಕಿಲೋಮೀಟರ್ ಇರುವಂತಹ ಪ್ರದೇಶಕ್ಕೆ ಸುಮಾರು 45 ಕಿಲೋಮೀಟರ್ ಸುತ್ತಿ ಬರುವಂತಹ ಒಂದು ಪರಿಸ್ಥಿತಿ ಇತ್ತು. ಹಾಗಾಗಿ ಗ್ರಾಮ ಪಂಚಾಯತಿಯಿಂದ ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನ ಪಡ್ಕೊಳ್ಳೋದಕ್ಕೆ ಅವರು ಆ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ರು. ಇದುವರೆಗೂ ಕೂಡ ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗದೇನೆ ಇವತ್ತು ಆ ಭಾಗದ ಜನ ಒಂದ್ ರೀತಿಯ ಹೊರಗಿನವರ ರೀತಿಯಲ್ಲಿ ಬದುಕ್ತಾ ಇದ್ರು. ಇದು ಬಹಳ ದಿನಗಳ ಒಂದು ಬೇಡಿಕೆ ಆಗಿತ್ತು ಇವತ್ತು ಇಲ್ಲಿ ಲಾಂಚ್ ಬಿಡುವಂತದ್ದು. ಅದು ಇವತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಇವತ್ತು ಬಿಟ್ಟಿದ್ದಾರೆ. ಈ ಭಾಗದ ಜನರಿಗೆ ನಿಜವಾಗ್ಲೂ ಇವತ್ತು ನ್ಯಾಯ ಸಿಕ್ಕಾಗಿದೆ. ಚನ್ನಗೊಂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪದ್ಮರಾಜ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಉಪಾಧ್ಯಕ್ಷೆ ಪವಿತ್ರ, ಕಾರ್ಗಲ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ವಾಸಂತಿ ರಮೇಶ್, ಉಪಾಧ್ಯಕ್ಷ ಮಂಜುನಾಥ್ ಪಿ, ಪ್ರಮುಖರಾದ ಮಂಜಯ್ಯ ಜೈನ್, ವಾಟಿಮಕ್ಕಿ ನಾಗರಾಜ್, ಓಂಕಾರ್ ಜೈನ್, ನೇಮಿರಾಜ್, ಸೋಮರಾಜ್ ಕೋಮನಕುರಿ, ಬಂದರು ಮತ್ತು ಒಳನಾಡು ಇಲಾಖೆಯ ವಿಆರ್ ನಾಯ್ಕ್ ಇನ್ನಿತರರು ಹಾಜರಿದ್ದರು. ಸಾಗರದ ಪ್ರತಿಷ್ಠಿತ ಗಣಪತಿ ಬ್ಯಾಂಕ್ ಅಧ್ಯಕ್ಷರಾಗಿ ವಿ ಶಂಕರ್ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಶನಿವಾರ ಮಾಜಿ ಶಾಸಕ ಹಾಗೂ ಕೆಪಿಸಿಸಿ ವಕ್ತಾರ ಗೋಪಾಲಕೃಷ್ಣ ಬೇಳೂರು ಬ್ಯಾಂಕ್ಗೆ ಆಗಮಿಸಿ ನೂತನ ಅಧ್ಯಕ್ಷ ವಿ ಶಂಕರ್ ಅವರನ್ನು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗೋಪಾಲಕೃಷ್ಣ ಬೇಳೂರು, ಅಧ್ಯಕ್ಷರೇ, ನಿಮ್ಮ ನೇತೃತ್ವದಲ್ಲೇ ನಿಮ್ಮ ಬ್ಯಾಂಕಿನ ಅಭಿವೃದ್ಧಿಯ ಹೊಂದಲಿ. ನಿಮ್ಮೆಲ್ಲರ ನಿರ್ದೇಶಕರು, ನಿಮ್ಮೆಲ್ಲರ ಸಲಹೆಗಾರ ಯಾರಿದ್ದಾರೆ. ಗಣಪತಿ ಕೋಆಪರೇಟಿವ್ ಬ್ಯಾಂಕ್ ಅಂದರೆ ಸಾಗರದಲ್ಲಿ ಒಂದು ಪ್ರಸಿದ್ಧವಾದಂಥ ಬ್ಯಾಂಕು. ಸದಾ ಅದಕ್ಕೆ ಹೆಸರಿದೆ. ಆ ಹೆಸರನ್ನು ಉಳಿಸಿ ಬೆಳೆಸೋದು ಕೆಲಸ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಮೇಡಮ್ ಅವರು, ಸರಸ್ವತಿ ಮೇಡಮ್ ಅವರು, ನಿಮ್ಮೆಲ್ಲರ ಕೈಯಲ್ಲಿದೆ. ಎಲ್ಲರೂ ಸೇರಿ ಈ ಸಾಗರದ ಪ್ರಾಂತ್ಯದ ಪ್ರಸಿದ್ಧ ಬ್ಯಾಂಕನ್ನು ಇನ್ನೂ ಎತ್ತರಕ್ಕೆ ಬೆಳೆಸುವಂಥ ಕಾರ್ಯ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ಬ್ಯಾಂಕ್ ಉಪಾಧ್ಯಕ್ಷೆ ಸರಸ್ವತಿ ನಾಗರಾಜ್, ನಿರ್ದೇಶಕರಾದ ದೇವೇಂದ್ರಪ್ಪ, ನಾರಾಯಣ ಅರಮನೆಕೇರಿ, ಡಿಶ್ ಗುರು, ಕಾರ್ಯನಿರ್ವಹಣಾಧಿಕಾರಿ ಲಲಿತಾಂಬಿಕೆ, ಕಾಂಗ್ರೆಸ್ ಪ್ರಮುಖರಾದ ಸೋಮಶೇಖರ್ ಲ್ಯಾವಿಗೆರೆ, ಗಣಪತಿ ಮಂಡಗಳಲೆ ಇನ್ನಿತರರು ಹಾಜರಿದ್ದರು.
ಭಾರತೀಯ ಸಂಸ್ಕೃತಿಯಲ್ಲಿ ದೀಪಕ್ಕೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಬೆಳಿಗ್ಗೆ ಮತ್ತು ಸಂಜೆ ದೀಪವನ್ನು ಹಚ್ಚುವುದರ ಹಿಂದೆ ಅನೇಕ ಸದುದ್ದೇಶಗಳಿವೆ ಎಂದು ಸಾಲೂರು ಹಿರೇಮಠದ ಶ್ರೀ ಗುರುಲಿಂಗ ಜಂಗಮ ಶಿವಾಚಾರ್ಯ ಸ್ವಾಮಿಗಳು ತಿಳಿಸಿದರು. ಸಾಗರದ ಭದ್ರಕಾಳಿ ಸಭಾಭವನದಲ್ಲಿ ಶುಕ್ರವಾರ ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ಮತ್ತು ಮಾತೃಮಂಡಳಿ ವತಿಯಿಂದ ಆಯೋಜಿಸಲಾಗಿದ್ದ ದೀಪಲಕ್ಷ್ಮಿ ಮತ್ತು ಗೋಪೂಜೆ ಕಾರ್ಯಕ್ರಮವನ್ನು ಅವರು ಗೋವಿಗೆ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ದರು. ಆ ಮಗುವಿಗೆ ಆಟ ಸಾಮಾನು ಕೊಡ್ತಾ ಇದ್ರ ಒಂದೇ ಹೊರಕೊಂಡೈತಿ, ಅದಕ್ಕೆ ಸಂಸ್ಕಾರ ಕೊಡ್ತಾ ಇದ್ರ ಮುಂದ ಮನಿ ಮಂದಿ ಹೊಯ್ಕೋಬೇಕಾಗುತ್ತೆ. ಬಹಳ ಇವತ್ತು ತಾಯಿಯರು ನಾವು ಜಾಗೃತರಾಗಬೇಕಾಗಿರ್ತಕ್ಕಂಥ. ಇವತ್ತು ನೋಡಿ, ನೀವೆಲ್ಲ ಲಕ್ಷ್ಮೀ ಪೂಜೆ ಮಾಡಿರಿ. ಬಹುಶಃ ಲಕ್ಷ್ಮೀ ಪೂಜೆ ಮಾಡಬೇಕಾದ ಸ್ತ್ರೀ ಭಾರತೀಯ ನಾರಿಯರು ವೇದಗಳಿರ್ಬೋದು, ಆಗಮ ಇರ್ಬೋದು, ಉಪನಿಷತ್ತು ಇರ್ಬೋದು, ಪುರಾಣಗಳಿರ್ಬೋದು, ಹಳ್ಳಿಯ ಒಳಗಡೆ ಇರ್ಬೋದು, ಎಲ್ಲರೂ ಸ್ತ್ರೀಗೆ ಗೌರವ ಕೊಡ್ತಾರತಕ್ಕಂಥ ಮಾತು. ಇಲ್ಲೇ ಆ ತಲೆ ಮೇಲೆ ಯಾರು ಸೆರೆ ಹಾಕೊಂಡಲ್ಲ, ಅವ್ರದ್ದು 8 ಜನ ಮಾತ್ರ ಹಾಕೊಂಡಲ್ಲ. ಅವ್ರು ಕೌಂಟ್ ಮಾಡಿದ್ದೀನಿ ನಾನು. ಅಲ್ಲಿ ಸಣ್ಣ ಹುಡುಗಿ ಹಾಕೊಂಡಲ್ಲ, ಆ ಕಡೆಗೆ ಹಳದಿ ಸೀರೆ ಹುಡುಗಿ, ಸಣ್ಣ ಹುಡುಗಿ ಮಗು ತಲೆ ಮೇಲೆ ಸೆರೆ ಹಾಕೊಂಡಾರ. ಯಾಕ ತಲೆ ಮೇಲೆ ಸೆರೆಗೆ ಹಾಕೋಬೇಕಂತ ವಿಚಾರ ಮಾಡ್ಕೊಂಡ್ರ, ಸ್ವಾಮಿಗಳಾದವರು, ಯಜಮಾನರಾದವರು ಸ್ವಲ್ಪ ಕಿರೀಟ ಹಾಕೊಳ್ತಾರ. ನೀವು ಉತ್ತರ ಕರ್ನಾಟಕ ಹೋದ್ರೆ ಟೋಪಿ ಹಾಕೊಳ್ತಾರ. ಬಹಳ ಜವಾಬ್ದಾರಿ ಅಂತಕ್ಕಂಥ ಮಾತು. ಆಗ ಹೆಣ್ಣು ಮಕ್ಕಳಿಗೆ ತಲೆ ಮೇಲೆ ಸೆರಗೆ ನಿಂತಲ್ಲ, ಅದು ಕಿರೀಟ ಆಗಿದ್ದಂಗ ಅಂತಕ್ಕಂಥ. ಹಿಂದೆಲ್ಲ ಇವತ್ತು ನೀವು ಉತ್ತರ ಕರ್ನಾಟಕ ಹೋಗಿ ಮಾರೋಡಿನ ನೋಡಿ, ತಲೆ ಮೇಲೆ ಸೆರಗಿದ್ದಿರುತ್ತೆ. ಅವ್ರು ಮನೆ ಆಗಿರ್ಲಿ ಹೊರಗೆ ಇರಲಿ, ಅವ್ರಿಗೆ ಎಳ್ಕೊಂಡೇ ಇರ್ತಾರೆ, ಹಾಕೊಳ್ತಾ ಇರ್ತಾರೆ. ಅವರು ಹಾಗೆ ಬಿದ್ದು ಹೋಗ್ತಾರಲ್ಲ. ಇವಾಗೆಲ್ಲ ಏನು ಮಾಡ್ತಾರೆ ಅಂದ್ರೆ, ಇದು ಸಂಸಾರ ಬಹುಶಃ ಶಬ್ದ ಕಠಿಣ ಇರ್ಬೋದು ನಿಮಗೆಲ್ಲ. ನಮ್ಮ ತನವನ್ನು ನಾವು ಬಿಡ್ತಾ ಇದ್ದೇವೆ. ಯಾರ್ಯಾರು ಹಿರಿಯರಿಗೆ, ದೇವರಿಗೆ, ಗುರುಗಳಿಗೆ, ತಂದೆ ತಾಯಿಗಳಿಗೆ, ಅತ್ತಿ ಮಾವರಿಗೆ ನಮಸ್ಕಾರ ಮಾಡ್ತೀರಿ. ನೀವೆಲ್ಲ ಮಾಡಿದಾಗ ಅವರು ಆಶೀರ್ವಾದ ಮಾಡ್ತಾರ, ಮಸ್ತಕದಲ್ಲಿ ಉಳಿಲಿ ಅಂತಕ್ಕಂಥ. ನೀವು ತಲೆಯಿಂದ ಸೆರಗನ್ನು ತೆಗೆದಿರಿ. ಬಹುಶಃ ಗಂಡ್ಮಕ್ಳು ತಲೆ ಮೇಲೆ ಟವಲ್ ಕಚ್ಚಿಪ್ಪು ಹಾಕೊಂಡು ನಮಸ್ಕಾರ ಮಾಡ್ಬೇಕು. ಅವಾಗ ಮಸ್ತಕದಲ್ಲೇ ಉಳಿತೈತಿ, ಇಲ್ಲ ಅಂದ್ರೆ ಪೂರ್ವದಿಂದ ಹಾರಿ ಹೋಗುತ್ತೆ ಅಂತಕ್ಕಂಥ ಮಾತು. ಹಾಗಾಗಿ ಇವತ್ತು ಬಹಳ ಸುಂದರ. ವಿಶ್ವ ಹಿಂದೂ ಪರಿಷತ್ನ ದಕ್ಷಿಣ ಪ್ರಾಂತ್ಯ ಸಂಘಟನಾ ಕಾರ್ಯದರ್ಶಿ ಬಸವರಾಜ್ ಜಿ ಮಾತನಾಡಿ, ಅದರಲ್ಲೂ ಜಗತ್ತಿಗೆ ಶ್ರೇಷ್ಠ ಕೊಡುಗೆ ಕೊಟ್ಟಂತ ನಾವು ಹಿಂದೂಗಳು. ಅದು ಮರ್ತೋಗ್ಬಿಟ್ಟಿದೆ ನನಗೆ ನೆನಪಾಗುತ್ತೆ. ಅಮೆರಿಕದವರೆಲ್ಲರೂ ಇವತ್ತು ಹಿಂದೂ ಕುಟುಂಬದ ರೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಹಿಂದೂ ಕುಟುಂಬದ ಪದ್ಧತಿ ಬೇಕು ಅಂತೇಳಿ ಅಮೆರಿಕದ ಮಕ್ಕಳಿಗೆ ರಾಮಾಯಣವನ್ನ, ಮಹಾಭಾರತವನ್ನು ಕಲಿಸ್ಕೊಡ್ತಾ ಇದ್ದಾರೆ. ಇಂಗ್ಲೆಂಡಿನ ಮಕ್ಕಳಿಗೆ ರಾಮಾಯಣ, ಮಹಾಭಾರತವನ್ನು ಕಲಿಸ್ಕೊಡ್ತಾ ಇದ್ದಾರೆ. ನಮಗೆ ದೌರ್ಭಾಗ್ಯ, ನಮ್ಮ ಮಕ್ಕಳಿಗೆ ನಾವು ಅದನ್ನು ಬಿಟ್ಬಿಟ್ಟು ರೇನ್ ರೇನ್ ನಾಟ್ ಕಮ್ಮನ್ ಅಂತ ಒಂದು ಶ್ಲೋಕವನ್ನು ಹೇಳ್ಕೊಡ್ತಾರೆ. ಶ್ಲೋಕ ಅಲ್ಲ, ಅದು ಇಂಗ್ಲಿಷ್ ಒಂದು ಪಯನ್ ಹೇಳ್ಕೊಡ್ತಾರೆ. ನಮ್ಮ ಕುಟುಂಬ ತುಂಬಾ ಶ್ರೇಷ್ಠವಾದಂಥದ್ದು. ಹಿಂದೂ ಕುಟುಂಬ ಅತ್ಯಂತ ಮಂಗಲಕರವಾದಂಥದ್ದು. ಸಣ್ಣ ಒಂದೆರಡು ಅಂಶಗಳನ್ನು ನಾನು ಹೇಳಿ ನನ್ನ ಮಕ್ಕಳನ್ನು ಮುಗಿಸ್ತೀನಿ. ನಾವೆಲ್ಲರೂ ಹೇಳ್ಬೇಕಾದ್ರೆ ಬಡ ಮಕ್ಕಳನ್ನೇ ಹೇಳ್ಬೇಕು. ಅದು ನಮ್ಮ ಒಂದು ಸೈಂಟಿಫಿಕ್ ಗೌರಿ ಪ್ರಭಾತೆ ಕರದರ್ಶನ ಅಂದ್ರೆ ನಮ್ಮ ಕೈಯಲ್ಲಿ ಲಕ್ಷ್ಮಿ ಅಂದ್ರೆ ಸಂಪತ್ತಿದೆ. ನಮ್ಮ ಕೈಯಲ್ಲಿ ಬರೀ ಸಂಪತ್ತಿದ್ರೆ ಮಾತ್ರ ಸಾಕಾಗಲ್ಲ, ಸರಸ್ವತಿನೂ ಬೇಕು, ವಿದ್ಯೆನೂ ಬೇಕು. ಸರಸ್ವತಿನೂ ಸ್ಮರಣೆ ಮಾಡಬೇಕು. ಲಕ್ಷ್ಮಿ ಸರಸ್ವತಿ ಇದ್ರೆ ಸಾಕಾಗಲ್ಲ. ನಮಗೆ ಕೆಲಸ ಮಾಡೋಕ್ಕೆ, ನಮ್ಮ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ನಮಗೆ ಶಕ್ತಿ ಬೇಕು. ಅದಕ್ಕೆ ಗೌರಿಯನ್ನು ಅವಳನ್ನು ನಾವು ವಿನಂತಿ ಮಾಡ್ತೀವಿ. ಬಲಭದ್ರಲ್ಲಿ ಹೇಳಬೇಕು, ಕೈಯನ್ನು ನೋಡಿಕೊಂಡು ಅಕಸ್ಮಾತ್ ಈ ಶ್ಲೋಕ ಬರಲಿಲ್ಲ ಅಂದ್ರೆ ಶ್ರೀ ಲಕ್ಷ್ಮಿ. ಮಾತೃಮಂಡಳಿ ಅಧ್ಯಕ್ಷೆ ಪ್ರತಿಮಾ ಜೋಗಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷ ರವೀಶ್, ಜಿಲ್ಲಾ ಉಪಾಧ್ಯಕ್ಷ ಐವಿ ಹೆಗಡೆ, ಬಜರಂಗ ದಳದ ಅಧ್ಯಕ್ಷ ಸಂತೋಷ್ ಶಿವಾಜಿ, ಪ್ರಮುಖರಾದ ರಾಘವೇಂದ್ರ ಕಾಮತ್, ಮಹಿಪಾಲ್, ರಾಜೇಶ್ ಗೌಡ, ನಾರಾಯಣ್ ವರ್ಣೇಕರ್, ವಾಸುದೇವ್ ಇನ್ನಿತರರು ಉಪಸ್ಥಿತರಿದ್ದರು. ರೇವತಿ ಸ್ವಾಗತಿಸಿದರು. ಮಾನಸ ಕಾರ್ಯಕ್ರಮವನ್ನು ನಿರೂಪಿಸಿದರು. ದೀಪಲಕ್ಷ್ಮಿ ಪೂಜೆಯಲ್ಲಿ
ಸಾಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶದ 1,000ಕ್ಕೂ ಹೆಚ್ಚಿನ ಮಹಿಳೆಯರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಮಾತೃಮಂಡಳಿ ಮತ್ತು ಸಂಘ ಪರಿವಾರದ ವತಿಯಿಂದ ಪೂಜೆಗೆ ಬೇಕಾದ ಎಲ್ಲ ಸೌಲಭ್ಯವನ್ನು ಮಹಿಳೆಯರಿಗೆ ಒದಗಿಸಲಾಗಿತ್ತು. ಮಹಿಳೆಯರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪೂಜೆಯಲ್ಲಿ ಪಾಲ್ಗೊಂಡರು. ಅಲ್ಲೇ ಎಲ್ಲಿ ಅಲ್ಲ ಅಲ್ಲೇ ಆಯ್ತು ಇಲ್ಲಿಗೆ ಒಂದು 10 ನಿಮಿಷ ಆಗುತ್ತಾ? दीपमूले स्थितो ब्रह्मा दीपमध्ये जनार्दनः दीपाग्रे शङ्कर प्रोक्तः सन्ध्याज्योति नमोस्तुते. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಮತ್ತು ವಸ್ತುನಿಷ್ಠ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.